हाँ हाँ, रात तक 8 बजे होगा। 6-7 घंटे में आप वहाँ भी पहुँच जाओगे बेटा मोड़। चलो उसके बाद तो वहाँ से तो हाँ ठीक है। ಚಲೋ ನಮಸ್ಕಾರ ಎಲ್ಲರಿಗೂ. ಈ ನೇಪಾಳ ಮತ್ತು ಸಿಕ್ಕಿಂ ಸೀರೀಸ್ಗೆ ಸ್ವಾಗತ. ಇವತ್ತು ಎಷ್ಟು 11ನೇ ದಿನ. ಈಗ ನಾನು ಇರೋದು ಕಾಠ್ಮಂಡು, ಕ್ಯಾಪಿಟಲ್ ಆಫ್ ನೇಪಾಲ್. ಆಲ್ಮೋಸ್ಟ್ ಈಗ 9 ದಿನ ಆತ್ ಬಂದು ನೇಪಾಲ್ಗೆ ಎಂಟರ್ ಆಗಿ. ಸೊ ಎಲ್ಲೆಲ್ಲಿ ಪೋಖರಾದಾಗ ಸುತ್ತಾಡಿದೆ. ಆಮೇಲೆ ಮುಕ್ತಿನಾಥ್, ಮಸ್ಟ್ಯಾಂಗ್, ಸಿಲ್ಚೋ ಲೇಕ್ ಟ್ರ್ಯಾಕ್, ಕಾಠ್ಮಂಡು. ನಿನ್ನೆ ಕಾಠ್ಮಂಡು ಸುತ್ತಾಡಿದೆ. ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರ ನೋಡ್ರಿ. ಸೊ ಟೈಮ್ ಈಗ 6:30 ಆಗೈತೆ. ನೇಪಾಳಿಂದ ಹೋಗೋ ಟೈಮ್ ಬಂತು. ಇಲ್ಲಲ್ಲ, ಟ್ರೆಕ್ಕಿಂಗ್ ರೆಡಿ ಆಗಕತ್ತ. ಸೊ ನೇಪಾಳಿಂದ ಹೋಗೋದು ಟೈಮ್ ಬಂತು. ಇವತ್ತಿಂದ ಡೆಸ್ಟಿನೇಷನ್ ಡಾರ್ಜಿಲಿಂಗ್. ಇಂಡಿಯಾಗೆ ಎಂಟರ್ ಆಗ್ತೇವೆ. ಇಲ್ಲಿಂದ ಎಷ್ಟೈತೆ? ಅರೌಂಡ್ 515 ಕಿಲೋಮೀಟರ್ಸ್ ಐತೆ. ರಾತ್ರಿ 8 ಗಂಟೆಗೆ ರೀಚ್ ಆಗ್ತೇವೆ ನಾವು. ಇವತ್ತಿನ ಜರ್ನಿ ಭಾಳ ಇರ್ತದೆ. ಸ್ವಲ್ಪ ಥಂಡಿ ಐತೆ, ಬಟ್ ಓಕೆ. ನಂಗದು ಭಾಳ ಖುಷಿ ಆದಪ್ಪ. ನೇಪಾಳದಾಗೆಲ್ಲ ಸುತ್ತಾಡಿ ಎಲ್ಲ ಮಸ್ತ್ ಐತೆ. ರೋಡ್ ಆಫ್ ರೋಡಿಂಗ್ ಅದಕ್ಕೆ ಬಂದಿತ್ತು, ಅಡ್ವೆಂಚರ್ ಮಾಡಕ. ಈಗಿಲ್ಲೇ ಕಾಫಿ ಕುಡ್ದು ಬಿಟ್ಟೆ. ಇವತ್ತು ಜಾಸ್ತಿ ಬ್ರೇಕ್ಸ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಫುಲ್ ಘಾಟ್ ಸೆಕ್ಷನ್. ಇಲ್ಲಿಂದ ಒಂದು 12 ತಾಸು ಹಿಡಿತೈತೆ ವೆಸ್ಟ್ ಬೆಂಗಾಲ್ ಬಾರ್ಡರ್, ಪಶುಪತಿ ನಗರ್ ಅಂತ. ಅಲ್ಲಿಂದ 1 ಅವರ್ ಡಾರ್ಜಿಲಿಂಗ್ ಐತಿ, ಅರೌಂಡ್ 30 ಕಿಲೋಮೀಟರ್ಸ್. ಸೊ ಇವತ್ತು ಫುಲ್ ಘಾಟ್ ಸೆಕ್ಷನ್ದಾಗ ಗಾಡಿ ಹೊಡಿಯೋದು. ಈಗಿಲ್ಲೇ ಚಾಗ ಮತ್ತು ಸ್ನ್ಯಾಕ್ಸ್ ಕಚೋರಿ ನಿಲ್ಸಿದ್ದೆ. ಟೈಮ್ ಬಂದ್ಬಿಟ್ಟೆ 7:15 ಆಗೈತೆ. ಥಂಡಿ ಐತ್. ಸನ್ ಗ್ಲಾಸಸ್ ಬ್ಯಾಗ್ ಪ್ಯಾಕ್ ಒಳಗೆ ಇಟ್ಬಿಟ್ಟೆ ಮರ್ತ. ಕಾಠ್ಮಂಡುದಿಂದ ಎಕ್ಸಿಟ್ ಆಗೋ 10 ಕಿಲೋಮೀಟರ್ ಮಸ್ತ್ ರೋಡ್ ಇತ್ತು, 3 ಲೇನ್. ಆದ್ರೆ ಅದಾದ ಕೂಡ ಒಂದು 15 ಕಿಲೋಮೀಟರ್ ಭಾಳ ದೊಡ್ಡ ರೋಡ್ ಇತ್ತಪ್ಪ. ಈಗ ಇದು ಯಾವ್ದೋ ಒಂದು ಊರ್ ಒಳಗಿಂದ ರೂಟ್ ತೋರ್ಸಾಕತ್ತ ಮ್ಯಾಪ್ಸ್. ಈಗ ಟೋಟಲ್ 3500 ಕಿಲೋಮೀಟರ್, 3300 400 ಕಿಲೋಮೀಟರ್ಸ್ ಹೊಡೆದೇನೆ. ಗಾಡಿ ಎಲ್ಲ ಚಲೋ ಪರ್ಫಾರ್ಮ್ ಮಾಡಾಕತ್ತ. ಸೊ ಈಗ ಡೈರೆಕ್ಟ್ ಆಗಿ 7:15 ಅಲ್ಲ, ಒಂದು 10-10:30 ತನಕ ಒಂದ್ 2-3 ತಾಸು ಅದ್ರ ಗಾಡಿ ಹೊಡಿಯೋಣಂತ. ಈಗ ಹಂಗ ವಾಟರ್ ಬ್ರೇಕ್ ತಗೊಂಡೆ. ಲಾಸ್ಟ್ 1 ಅವರ್ ಮಜಾ ಬಂತು. ರೋಡ್ ಅಂತೂ ಚಲೋ ಐತೆ, ಫುಲ್ ಘಾಟ್ ಸೆಕ್ಷನ್. ಈಗ ಟೈಮ್ 8:30 ಆಗೈತೆ. 2 ತಾಸ್ದಾಗ
ಒಂದ್ 70 ಕಿಲೋಮೀಟರ್ ಹೊಡೆದಾನ ಅಷ್ಟ. ನಡು ಸ್ವಲ್ಪ ಪ್ರಾಕ್ಟೀಸ್ ಸರಿ ಇದ್ದಿಲ್ಲ ಅಂದ್ರ ರಿವರ್ ಬೆಡ್ ಬಾಜು ಹೊಡಿಯೋದಿತ್ತು ಒಂದ್ 2 ಕಡೆ. ಯಾವ ಇನ್ನೊಂದ್ ತಾಸ್ ಗಾಡಿ ಹೊಡೆದ ನಾಷ್ಟ ಮಾಡ್ತಾನ 10:30 11 ತನಕ. ಒಂದ್ 2 ತಾಸ್ ಗಾಡಿ ಹೊಡಿತಾನ. ಇನ್ನು 420 430 ಕಿಲೋಮೀಟರ್ಸ್ ಐತೆ. ಅರೈವಲ್ ಟೈಮ್ ಅದ 8 ಗಂಟೆ ಐತೆ. ನಂದು ಇನ್ನೊಂದೇನ್ ಪ್ರಾಬ್ಲಮ್ ಆಯ್ತಂದ್ರೆ ಈಗ ದುಡ್ಡು ಕಟಾನ್ ಆಗ್ಬಿಟ್ಟೈತೆ. ನಾನು ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿದ್ದೆ, ಅದ್ ಬಿಟ್ಟು ಸ್ವಲ್ಪ ಇಂಡಿಯನ್ ಕರೆನ್ಸಿ ತಗೊಂಡಿದ್ದೆ. ಸೊ ಎಲ್ಲಾ ಕರೆಕ್ಟ್ ಪ್ಲಾನ್ ಇತ್ತು, ಕರೆಕ್ಟ್ ಆಗಿ ಹೆಂಗ್ ಖರ್ಚು ಮಾಡೋದು ಅದು ಇದು. ಆ ಅಲ್ಲಿ ಎಲ್ಲಿ ತಿಲ್ಚು ಲೇಕ್ದಾಗ ಕುದುರೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾವ ಸ್ವಲ್ಪ. ಬಟ್ ಓಕೆ, ಎಂತ ಅನ್ಎಕ್ಸ್ಪೆಕ್ಟೆಡ್ ಇರ್ತಾವ. ಲೊಕೇಶನ್ ಮಾತ್ರ ಮಸ್ತ್ ಐತೆ. ಥಂಡಿ ಐತ್ ಸ್ವಲ್ಪ. ನಾ ಇನ್ನೊಂದ್ ಅದ, ಈಗ ಆಲ್ಮೋಸ್ಟ್ 3500 ಆತಲ್ಲ, ಅನ್ಕೊಳತ್ತಿದ್ದೆ ಆಯಿಲ್ ಚೇಂಜ್ ಮಾಡಿಸ್ಲಾ ಅಂತ. ಮತ್ತೆ ಇವತ್ತು ಅನ್ಕೊಂಡೆ ಇಲ್ಲ ಡಾರ್ಜಿಲಿಂಗ್ ಮಾಡಿಸೋಣ ಅಂತ ನಾಳೆ. ಮತ್ ಅನ್ಕೊಂಡೆ ಬೇಡ ಸಿಕ್ಕಿಂದಾಗ ಮಾಡ್ಸೋಣ ಅಂತ. ಒಂದೂವರೆ ಸಾವಿರ 5,000 ಹೊಡೆದಾದ್ಮೇಲೆ ಆಯಿಲ್ ಚೇಂಜ್ ಮಾಡಿಸ್ತೇನೆ. ಆಯಿಲ್ ಫಿಲ್ಟರ್ ತಂದೇನೆ. ಆಯಿಲ್ ಅಂತೂ ಅಲ್ಲೇ ನೋಡ್ಬೇಕು ಸಿಗ್ತಾವ. ನಾ ಕ್ಲಚ್ ಕೇಬಲ್, ಎಕ್ಸಲೇಟರ್ ಕೇಬಲ್, ಬ್ರೇಕ್ ಪ್ಯಾಡ್ಸ್ ಇವೆಲ್ಲ ಇಟ್ಕೊಂಡೇನ. ಸೊ ನೋಡೋಣ. ಹಿಂಗ್ ಸ್ವಲ್ಪ ರಿವರ್ ಬೆಡ್ ಮೇಲೆ ಹೊಡೆಯುವಾಗ ಸ್ವಲ್ಪ ಟೈಮ್ ತಗೋತ. ಸಾಕಾಗ್ಬಿಟ್ಟದವ ಫುಲ್ ಘಾಟ್ ಸೆಕ್ಷನ್. ಟೋಟಲ್ ಈಗ 150 ಕಿಲೋಮೀಟರ್ ಹೊಡೆದೇನೆ. ಇನ್ನೂ ಎಷ್ಟಂದ್ರ 370 ಕಿಲೋಮೀಟರ್, ಇನ್ನು 9 ತಾಸು. ರೋಡ್ ಮಾತ್ರ ಬೆಸ್ಟ್ ಐತೆ, ಫುಲ್ ಘಾಟ್ ಸೆಕ್ಷನ್ ಮಜಾ ಬರ್ತದ. ಆದ್ರೆ ಗೋಡ್ನು ಸಾಗದ್ ಬಿಡ್ತದ, ಬಾಡಿ ಪೇನ್, ಕೈ ಕಾಲು, ಗೇರ್ ಚೇಂಜ್ ಮಾಡೋದು ಅದು ಇದು. ಬಟ್ ರೋಡ್ ಬೆಸ್ಟ್ ಐತಿ. ಹೊಡಿಯೋಗ ಅನ್ಸುದ ಇಲ್ಲ ನೇಪಾಲ್ದಾಗ ಅದೇವ ಅಂತ, ಒಂಥರ ಇಂಡಿಯಾದಾಗ ಹೊಡೆದಂಗ ಅನಿಸ್ತದ. ಟೈಮ್ ಬಂದ್ಬಿಟ್ಟು ಈಗ 11 ಗಂಟೆ ಆಗೈತಿ. ಇನ್ನು 340 ಕಿಲೋಮೀಟರ್ಸ್ ಬಾರ್ಡರ್. ರೋಡ್ ಮಾತ್ರ ಅಮೇಝಿಂಗ್ ಐತಪ್ಪ, ಬಾಳ ಮಜಾ ಬರ್ತದೆ. ನನ್ ಮೂವ್ ಅಲ್ಲೇ ಟ್ರೆಕ್ಕಿಂಗ್ ಹೋಗಿ ಬಂದಲ್ಲ, ಕೋಲ್ಡ್ ಟೈಮ್ದಾಗ ಇಲ್ಲಿ ಮೂವ್ ಒಂಥರ ಹೊಡೆದಂಗ ಆಗ್ಬಿಟ್ಟಿರ್ತದ, ಹಂಗಾಗೈತಿ. ನಂಗೆ ಯಾವಾಗ ಲಾಸ್ಟ್ ಟೈಮ್ ಎಲ್ಲೇ ಉಮ್ಲಿಂಗ್ಲಾ ಪಾಸ್ ಕರ್ದುಂಗ್ಲಾ ಹೋದಾಗ ಆಗಿತ್ತು. ನಾ ಏನ್ ಹಚ್ಕೊಳ್ಳಿಲ್ಲ ಸನ್ಸ್ಕ್ರೀಮ್, ಅದಕ್ಕೆ ಏನೋ ಆಗಿತ್ತು. ಟೈಮ್ 1:15. ಇನ್ನು 7 ತಾಸು ಗಾಡಿ ಹೊಡಿಬೇಕು. 260 ಕಿಲೋಮೀಟರ್. ಈಗ ಅದ ಕಾಡದಾಗದಾನ. ನಾನ್ ಎಷ್ಟು ಸರ್ಪ್ರೈಸ್ ಆಗ್ಯಾನಂದ್ರೆ ಇವತ್ತು ನೇಪಾಳದ ರೈಡ್. ರೋಡ್ ಯಾವಾಗ ಹಿಂಗ ಮಸ್ತ್
ಎಲ್ಲಿ ಏನ್ ಆಫ್ ರೋಡಿಂಗ್ ಇಲ್ಲ, ಎಲ್ಲಿ ತೆಗ್ಗಿಲ್ಲ, ಏನಿಲ್ಲ. ಇಲ್ಲಿ ತನಕನೂ ಫುಲ್ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಹಿಂಗ ಇತ್ತು. ಸೊ ಮಜಾ ಬಂತಪ್ಪ. ಅಂದ್ರೆ ಎಲ್ಲಾ ಸಣ್ಣ ಸಣ್ಣ ಊರ್ ನಡುನು ರೋಡ್ ಮಸ್ತ್ ಮಾಡ್ಯಾರ. 4 ಲೇನ್, ಈಗ 2 ಲೇನ್ ಐತ್ ಕಾಡ್ ಇರೋದಕ್ಕೆ. ಫುಲ್ ಜಂಗಲ್ ಏರಿಯಾ ಲಾಸ್ಟ್ ಒಂದ್ 5 ಕಿಲೋಮೀಟರ್ ಇಂದ. ಈ ಕೆಲವೊಂದು ಬ್ಲಾಗ್ಸ್ ನಾಗ ನೋಡಿದ್ದಲ್ಲ, ಸಿಲಿಗುಡಿ ಅಥವಾ ಡಾರ್ಜಿಲಿಂಗ್ ಅಥವಾ ವೆಸ್ಟ್ ಬೆಂಗಾಲ್ ಇಂದ ಬರ್ತಾರಲ್ಲ ಕಾಠ್ಮಂಡುಕ್, ಇದರ ರೂಟ್ ತಗೋತಾರೆ. ಬಿಸಿಲು ಬಾಳ ಇದಪ್ಪ. ನಾನು ಏನಿಲ್ಲ ಅಂದ್ರೆ ಲಾಸ್ಟ್ ಒಂದ್ 2-2.5 ತಾಸ ಒಂದ್ 3-4 ಸಲ ನಿಲ್ತೇನೆ. ಹಾ, ಈಗ 1:15 ಆತ. ನಂದೇಂತಾರಂದ್ರೆ 2:30 ತನಕ ಇನ್ನೊಂದ್ 1-1.5 ತಾಸ ಗಾಡಿ ಹೊಡಿತೇನೆ, ಊಟಕ್ಕೆ ನಿಲ್ಲಿಸ್ತೇನೆ. ಯಾಕಂದ್ರೆ ಇನ್ನು 7 ತಾಸ ಐತೆ. ಈಗಾಗ್ಲೇ 1:15 ಅಂದ್ರೆ 8:15 ಆತ್ ಮುಟ್ಟೋದು. ನಂಗ ಅಲ್ಲಿ ಡಾರ್ಜಿಲಿಂಗ್ ಅದು ಘಾಟ್ ಸೆಕ್ಷನ್, ನಂಗೆ ರಾತ್ರಿ ಹೊಡಿಯೋದು ಬೇಡ. ಅದಕ್ಕೆ ನೋಡೋಣ ಮುಂದ್. ಈಗ ಇಟಾಲಿ ಅಂತ ಟೌನ್, ದೊಡ್ಡ ಊರು, ಸಿಟಿನೇ ಇತ್ತು. ಇದ ಒಂದ ರೋಡ್ದಾಗ ಐತಪ್ಪ, ಒಂದ್ 20-25 ಕಿಲೋಮೀಟರ್ ರೋಡ್. ಹಿಂಗ 2 ಲೇನ್ ಐತೆ. ಆಮೇಲೆ ನಡು ಡೈವರ್ಷನ್ಸ್ ಅದಿದೆ. ಈಗ ಟೈಮ್ ಬಂದ್ಬಿಟ್ಟು 3:50 ಆಗೈತೆ. ಇನ್ನೂ 140 ಕಿಲೋಮೀಟರ್ ಐದಮ್ಮ. 4.5 ತಾಸು ತೋರ್ಸಾಕತ್ತೈತಿ. 9 ಆಕೇತ್ ಮುಟ್ಟುಸ್. ಈ ಬಿಸಿಲು ಅಯ್ಯೋ ಬಾಳ ಐತಪ್ಪ ಬಿಸಿಲು. ನಾನ್ ಅರ್ಧ ತಾಸಕ್ಕೆ ನಿಲ್ಲಿಸಿ ನೀರ್ ಕುಡಿಯಾಕತ್ತೇನ. ಆಮೇಲೆ ಇನ್ನೊಂದು, ನಾ ಬರುವಾಗ ನೋಡಾಕಿದ್ದೆ ಆನ್ ದ ವೇ ಎಲ್ಲೆಲ್ಲಿ ಗುಡಿ ಅದಾವ ಅಥವಾ ಪಾರ್ಕ್ ಅಥವಾ ಯಾವ್ದಾರ ಕೆರಿ ಇದ್ರಲ್ಲಿ ಜನ ಬಾಳ ಅದಾರ. ನಾನ್ ಯಾಕಪ್ಪ ಇದು ಅಂತ ನೋಡಿದ್ರೆ, ಇವತ್ತು ನೇಪಾಳದ ನ್ಯೂ ಇಯರ್. ಅವ್ರೀಗ 2082 ಅದಾರೀ. 2081 ಇಂದ 82 ಹಿಂದೂ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ. ರೋಡ್ ಮಾತ್ರ ಇದು ಊರ್ ಬರೋಕ್ಕಿಂತ ಮುಂಚೆ ಬೆಸ್ಟ್ ರೋಡ್ ಐತಪ್ಪ. ಬಾಳ ಖುಷಿ ಆಯ್ತು. ನಾ ಒಂದ್ ಫ್ಲೋದಾಗ ಓಡಾಕತ್ತಿದ್ದೆ. ಊಟ ಆಯ್ತು ಆಗಲೇ. ಹಂಗ ಈ ಬಿಸಿಲು ಸುಸ್ತು. ಈಗ 1 ವಾರದಿಂದ ಬರೇ ಗಾಡಿ ಹೊಡಿದು ಟ್ರೆಕ್ಕಿಂಗ್ ಆಗೈತೆ. ನಿನ್ನೆ ಏನೋ ಸ್ವಲ್ಪ ರೆಸ್ಟ್ ಸಿಕ್ತು ಬಿಡು. ಇನ್ನೂ ಅರೌಂಡ್ 100 ಕಿಲೋಮೀಟರ್ಸ್ ಐತೆ ಬಾರ್ಡರ್, ಪಶುಪತಿ ನಗರ್. ಅಲ್ಲಿಂದ ವೆಸ್ಟ್ ಬೆಂಗಾಲ್ ಎಂಟರ್ ಆಗೋದು. ಇಲ್ಲಿ ಏನ್ ತೋರ್ಸೋದು ಏನಿಲ್ಲ. ಸೊ ನಿಮ್ಗ ಅಲ್ಲೇ ಸಿಗ್ತದೆ. ಧೂಳದಾಗ ಏನಪ್ಪ ಮಾತಾಡೋದು. ಟೈಮ್ ಈಗ 5:45 ಇಂಡಿಯಾ, 6 ಗಂಟೆ ನೇಪಾಳಿ ಟೈಮು. ಅಯ್ಯವ್ವ, ಇಲ್ಲೆಲ್ಲ ಫುಲ್ ಟೀ ಪ್ಲಾಂಟೇಶನ್ ಐತಪ್ಪ. ಒಂದ್ ಟೀ ಸ್ಟಾಪ್ ನಿಲ್ಸಿದ್ದೆ. ಇವತ್ತು ನ್ಯೂ ಇಯರ್ ಸಂಬಂಧ ಎಲ್ಲಾರು ಹೊರಗ ಅದ. ಹೋಗಪ್ಪ. ಸೊ ಇನ್ನೂ 70-75 ಕಿಲೋಮೀಟರ್ಸ್ ಐತೆ ಡಾರ್ಜಿಲಿಂಗ್. ಅಂದ್ರೆ ಒಂದು 35 ಕಿಲೋಮೀಟರ್ ಬಾರ್ಡರ್. ಇವತ್ತು ಸುಸ್ತಾತಪ್ಪ. ಆಗ್ಲೇ 450 ಕಿಲೋಮೀಟರ್ ಹೊಡೆದನೀಗ. ಅರೌಂಡ್ 80% ಘಾಟ್ ಸೆಕ್ಷನ್. ನಮ್ದು ಕೈ ನುಸಾಗತ್ ಬಿಟ್ಟದ.
ಪೆಟ್ರೋಲ್ ಈಗ ರಿಸರ್ವ್ದಾಗ 93 ಐತೆ, ಇನ್ನೊಂದು 50 ಕಿಲೋಮೀಟರ್ ಹೋಗ್ತೈತೆ. ಆದ್ರೆ ಮುಂದೆ ಎಲ್ಲಾದ್ರೂ ಈಗ ಹಾಕಿಸ್ತೇನೆ, ಸ್ವಲ್ಪ ಹಾಕಿಸ್ತೇನೆ, 1 ಲೀಟರ್ ಹಾಕಿಸ್ತೇನೆ ಅಷ್ಟೇ. ಯಾಕಂದ್ರೆ ಇಂಡಿಯಾ ಒಳಗೆ ಹೋದ್ರೆ ಸ್ವಲ್ಪ ಚೀಪ್ ಆಗ್ತೈತೆ. ಟ್ರಾಫಿಕ್ ಅಷ್ಟೇನು ಅಂದ್ರೆ ಇದ್ದಿದ್ದಿಲ್ಲ. ರೈಟ್, ನೆಕ್ಸ್ಟ್ ಸ್ಟಾಪ್ ಬಾರ್ಡರ್. नेपाल बेंगलोर से इधर से गया था वो नीचे से आया था? सिनोली से। सिनोली से ना। गाड़ी साइड में रखो, एंट्री करो आप। ठीक ಆಯ್ತು ಆಯ್ತು, ಇಂಡಿಯಾಕ್ ಬಂದೆ. ವೆಲ್ಕಮ್ ಟು ಇಂಡಿಯಾ. ಈಗ ಇಲ್ಲೇ ಒಂದು ಸಣ್ಣ ಚೆಕ್ ಪೋಸ್ಟ್ ಐತಪ್ಪ, ಬಹಳ ಸಣ್ಣದು. ಸೊ ಫಸ್ಟ್ ಆ ಕಡೆ ನೇಪಾಲ್ ಪೊಲೀಸ್ ಅವ್ರು ಬನ್ಸಾರ್ ಚೆಕ್ ಮಾಡಿದ್ರು. ಬನ್ಸಾರ್ ಚೆಕ್ ಆದ್ಮೇಲೆ ಇಂಡಿಯಾಕ್ ಬಂದಾದ್ಮೇಲೆ ಒಂದು RC ಲೈಸೆನ್ಸ್ ಚೆಕ್ ಮಾಡಿದ್ರು. ವೆಲ್ಕಮ್ ಟು ವೆಸ್ಟ್ ಬೆಂಗಾಲ್. ಫಸ್ಟ್ ಟೈಮ್ ನಾನು ವೆಸ್ಟ್ ಬೆಂಗಾಲ್ ಬರುದು. ನೇಪಾಲ್ ಮುಗಿತನ್, ಯಾವಾಗ ಹೋಗುದೋ ಏನೋ. ಈಗ ಟೈಮ್ ಬಂದ್ಬಿಟ್ಟು ಇಂಡಿಯನ್ ಟೈಮ್ ಈಗ 7 ಗಂಟೆ. ನೇಪಾಲ್ ನನ್ಗೆ ಎಲ್ಲೆಲ್ಲಿ ಪ್ಲೇಸಸ್ ಹೋಗೋದಿತ್ತು, ನಂದು ಏನ್ ಸ್ಕೆಡ್ಯೂಲ್ ಐತಲ್ಲ, ಸೊ ಅದೇ ತರ ಹೋಗಿ ಬಂದೆ. ನಂಗೆ ಭಾಳ ಖುಷಿ ಆತ. ಟ್ರೆಕ್ಕಿಂಗ್ ಅಂತೂ ದೇವ್ರಾಣಿ ಮಾಡಲ್ಲ ಯಾವ. ಮತ್ತೆ ಅದ್ರ ನೇಪಾಲ್ಗೆ ಯಾವಾಗ ಬರ್ತಾನಲ್ಲ, ಮತ್ತೆ ರೋಡ್ ಚಲೋ ಆಗ್ಬೇಕಪ್ಪ. ಸೊ ಈಗೇನ್ ಫುಲ್ ಕತ್ಲ ಐತೆ, ಏನಿಲ್ಲ, ಏನ್ ಮಾತಾಡೋದು ಐತೆ. ನಾನು ರೂಮ್ ಹೋಗಿ ಮಾತಾಡ್ತೇನೆ ನಿಮ್. ಆಯ್ತು. ಈಗ ವಿಡಿಯೋ ಯಾವಾಗ ಮಾಡಾಕ್ತೀನಿ ಅಂದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಾಕ್ತೀನಿ. ನಿನ್ನೆ ಅರೌಂಡ್ 8 o'clock ಹಂಗೆ ಡಾರ್ಜಿಲಿಂಗ್ ಮುಟ್ಟಿದೆ. ಮತ್ತು ಫುಲ್ ಟ್ರಾಫಿಕ್ ಐತಪ್ಪ, ಇಲ್ಲಿ ಒಂದೇ ರೋಡ್ ಐತೆ, ಭಾಳ ಟ್ರಾಫಿಕ್. ಸೊ 9 ಗಂಟೆಗೆ ಸಿಕ್ತು, ಊಟ ಮಾಡಿ ಬಂದು ಮಲಗಿಬಿಟ್ಟೆ, ಭಾಳ ಥಂಡಿ ಇತ್ತು. ನೇಪಾಲ್ ಮುಗೀತು, ಎಲ್ಲ ಪ್ಲೇಸಸ್ ನೋಡೋದಿತ್ತು. ಒಂದು ಸಣ್ಣ ಬಾರ್ಡರ್, ಪಶುಪತಿನಾಥ್ ಬಾರ್ಡರ್ ಸಣ್ಣದಿತ್ತು. ಮತ್ತು ಇನ್ನೊಂದೇನಂದ್ರೆ, ನನ್ನ ಲೈಫ್ದಾಗ ಇಷ್ಟೆಲ್ಲ ಗಾಡಿ ಹೊಡೆದೆ ನಾನು, ನಂಗೆ ಯಾವಾಗೂ ಹೆದರಿಕೆ ಬಂದಿದ್ದಿಲ್ಲ. ಒಂದು ಅದು ಬಾರ್ಡರ್ಗಿಂತ ಮುಂಚೆ ಅರೌಂಡ್ 20 ಕಿಲೋಮೀಟರ್ಸ್ ಕತ್ಲಿತ್ತು, ಥಂಡಿಯಾಗಕತ್ತಿತ್ತು. ಒಂದು ಅಂಗಡಿ ಇದ್ದಿದ್ದಿಲ್ಲ, ಒಂದು ಲೈಟ್ ಇದ್ದಿದ್ದಿಲ್ಲ, ನನಗಂತೂ ಮೀಟ್ರ್ ಇದ್ದಿದ್ದಿಲ್ಲ ನಿಲ್ಲಿಸಿ ಜಾಕೆಟ್ ಹಾಕೊಳಕ್ಕೆ. ಇನ್ನೊಂದು ಇದು ನಾ ಹಂಗೆ ಹೊಡೆದೆ, ಪೆಟ್ರೋಲು ಇದ್ದಿದ್ದಿಲ್ಲ, ಫುಲ್ ಕಟಾನ್ ಕಟಿ ಇತ್ತು. ಆಮೇಲೆ ಇದ್ರ ಹತ್ರ ಬಂದೆ, ಅಲ್ಲೇ ಬಾರ್ಡರ್ ಕಡೆ ಬಂದೆ. ಬಾರ್ಡರಿಂದ ಮತ್ತೆ ಅದು ಒಂದೇ ರೋಡ್ ಇತ್ತು, 20 ಕಿಲೋಮೀಟರ್ಸು. ಅದು ನೋಡಿದ್ರು ಫುಲ್ಲು ಈಗ ಪೈನ್ ಟ್ರೀ ಫಾರೆಸ್ಟ್ ಇರ್ತೈತಲ್ಲ, ಅದ್ರಾಗ ಹೊಡ್ಯಾಕತ್ತೇನು. ಒಂದು ಗಾಡಿ ಇಲ್ಲ, ಏನಿಲ್ಲ. ಯಪ್ಪ, ಭಾಳ ಹೆದರಿಕೆ ಬಂತು ನಿನ್ನೆ ಘಾಟ್ ಸೆಕ್ಷನ್ದಾಗ ಹೆಂಗೆ ಹೊಡೆದೆ ಅಂದ್ರೆ ನನಗೊಬ್ಬನಿಗೆ ಗೊತ್ತದ. ಸೊ ಐ ಹೋಪ್ ನಿಮ್ಗೆ ಇದು ನೇಪಾಲ್ದ ವ್ಲಾಗ್ಸ್ ಎಲ್ಲ ಲೈಕ್ ಆಗ್ತೈತೆ. ಈಗ ನಾನು ಇರೋದು ಡಾರ್ಜಿಲಿಂಗ್. ಇವತ್ತು ಡಾರ್ಜಿಲಿಂಗ್ ಸುತ್ತಾಡೋದೈತೆ. ಆಮೇಲೆ ಸಿಕ್ಕಿಂ ರೈಡ್ ಸ್ಟಾರ್ಟ್ ಆಕೈತೆ. ಸೊ ಸ್ಟೇ ಟ್ಯೂನ್ ಫಾರ್ ದ ವ್ಲಾಗ್ಸ್.